ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಣೆ ಘರ್ಷಣೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿರೋ ಅನುಮಾನಗೇನು ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಲಿ ಪಡೆದಿದ್ದು ಯಾರ ಬಂದೂಕು ಅನ್ನೋದೇ ಅನುಮಾನ. ಈಗ ಮುಖ್ಯವಾಗಿ ಬೇಕಾಗಿರೋದು ಇದೇ ವಿಚಾರ. ನಾವಲ್ಲ ಅಂತ ಎಲ್ರು ಅಂತಿದ್ದಾರೆ. ಹಾಗಿದ್ರೆ ಯಾರ ಬಂದೂಕು ಅದು? ಬಲಿ ಪಡ್ಕೊಂಡಿದ್ದು ಯಾರ ಬಂದೂಕಿನಿಂದ? ಕೈ ಕಾರ್ಯಕರ್ತ ರಾಜಶೇಖರ್ ದೇಹ ಹೊಕ್ಕಿದ್ದು 12 ಎಂಎಂ ಬುಲೆಟ್. ಬ್ಯಾನರ್ ಗಲಾಟೆಯಲ್ಲಿ ಬಲಿಯಾಗಿದ್ದ ರಾಜಶೇಖರ್. ಫೈರಿಂಗ್ ವೇಳೆ ಗುಂಡು ತಗಲಿ ಮೃತಪಟ್ಟಿರೋದು ರಾಜಶೇಖರ್ ದೇಹ ಹೊಕ್ಕಿದ್ದು 12 ಎಂಎಂ ಸಿಂಗಲ್ ಬೋರ್ ಬುಲೆಟ್. ಮರಣೋತ್ತರ ಪರೀಕ್ಷೆಯಲ್ಲಿ 12 ಎಂಎಂ ಸಿಂಗಲ್ ಬೋರ್ ಬುಲೆಟ್ ಪತ್ತೆ ಆಗಿದೆ. 12 ಎಂಎಂ ಸಿಂಗಲ್ ಬೋರ್ ಬುಲೆಟ್ ಯಾವ ಗನ್ನದ್ದು ಅಂತ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರು ಕ್ಲಾರಿಟಿ ಕೊಟ್ಬಿಟ್ರು, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮದಲ್ಲ ಅಂತ. ಹಾಗಿದ್ರೆ ಇನ್ಯಾರದ್ದು? ಯಾರ್ದೋ ಬಂದೂಕಿಂದ ಬಂದಿದೆ ಅಂತಂದ್ರೆ ಯಾರ್ದೋ ಆಗಿರ್ಬೇಕಲ್ವಾ? ಯಾರದ್ದು ಅದು? ಈಗ ಆ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಜಶೇಖರ್ನ ಮೃತದೇಹದಲ್ಲಿ ಸಿಕ್ಕಿರೋದು 12 ಎಂಎಂ ಸಿಂಗಲ್ ಬೋರ್ ಬುಲೆಟ್. ಹಾಗಿದ್ರೆ ಫೈರಿಂಗ್ ಮಾಡಿದ್ ಯಾರು? ಬೇಕು ಅಂತಾನೆ ಆಗಿದ್ದ? ಅಚಾನಕ್ಕಾಗಿ ಆಗಿದ್ದ? ಉದ್ದೇಶಪೂರ್ವಕವಾಗಿ ಆಗಿದ್ದ? ಅಥವಾ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಆಗಿದ್ದ? ಪ್ರಶ್ನೆ ಇದೆ. ಹಾಗಾಗಿ ಇದೀಗ ತನಿಖೆಯನ್ನ ಚುರುಕುಪಡಿಸಲಾಗಿದೆ. ನಾವಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಹೆಗಲಿಗೆ ಕಾಂಗ್ರೆಸ್ ಅವರು ಬಂದೂಕಿಡ್ತಿದ್ದಾರೆ, ಕಾಂಗ್ರೆಸ್ನವ್ರ ಹೆಗಲಿಗೆ ಬಿಜೆಪಿಯವರು ಬಂದೂಕಿಡ್ತಿದ್ದಾರೆ. ಆದ್ರೆ ಅಮಾಯಕನೊಬ್ಬನ ಜೀವ ಹೋಗಿಯೇ ಬಿಟ್ಟಿದೆ. ಪೊಲೀಸರಿಗೆ ಶಾಕು, ನಮ್ದಲ್ಲ ಅಂದ್ಮೇಲೆ ಇನ್ಯಾರ್ದು ಅಂತ. ಈ ಥರದೊಂದು ಘಟನೆ ನಡೆಯುತ್ತೆ, ಒಂದು ಜೀವನೇ ಹೋಗುತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ. ಕಾರಣ ಇದೊಂದು ಕ್ಷುಲ್ಲಕ ವಿಚಾರ.